ಹಾಯ್ ಗಾಯ್. ತಗೊಳ್ಳಿ ಯಾರ್ದಾಗಿ ತಿನ್ನು. ಬಟ್ಟೆ ಕಲರ್ ಹೊಸ ಚೈನು ಹೆಂಗಿದೆ ಇದೆ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಹಾಲಿಡೇ ಇರೋದ್ರಿಂದ ನೆಲಮಂಗಲದ ಹತ್ರ ಇರೋ ಅಮೆಝಾನ್ ದಶಾವತಾರ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ನಾನು ಗೂಗಲಲ್ಲಿ ನೋಡಿರೋ ಪ್ರಕಾರ ಅಲ್ಲಿ ಲೈವ್ ಆಗಿ ಅನಿಮಲ್ಸ್ನ ತೋರಿಸ್ತಾರೆ ಅಂತ ಹೇಳಿದ್ರು, ಟಚ್ ಕೂಡ ಮಾಡ್ಬೋದು ಅಂತ ಹೇಳಿದ್ರು. ಸೊ ಅದಕ್ಕೆ ಹೊರಡೋಣ ಅಂತ ನಾನು, ನಮ್ಮ ಪಾಪು ಆ್ಯಂಡ್ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮಮ್ಮಿನೂ ಕೂಡ ಬರ್ತಾರೆ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಬನ್ನಿ ಹೊರಡವ. ಸೊ ನೆಕ್ಸ್ಟು ನಮ್ಮ ಅಮ್ಮ ಮನೆ ಹತ್ರನೂ ಬಂದ್ವಿ ಅವ್ರನ್ನ ಪಿಕ್ ಮಾಡೋಣ ಅಂತ. ಆಮೇಲೆ ಅವ್ರಿಗೆ ನಾನು ಆಲ್ರೆಡಿ ಹೇಳಿದ್ದೆ ಏನಾದರೂ ಮಧ್ಯಾಹ್ನ ಲೈಟಾಗಿ ಒಂಚೂರು ಸ್ವಲ್ಪ ತಿನ್ನೋದಕ್ಕೆ ಮಾಡ್ಕೊಂಬಮ್ಮಿ ಅಂತ. ಅವರು ಕೂಡ ಚಿತ್ರಾನ್ನ ಫ್ರೂಟ್ಸು ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಅವ್ರಿಗೆ ಸ್ವಲ್ಪ ಕ್ಯಾಮ್ರಾ ಮುಂದೆ ಬರೋಕ್ಕೆ ಶೈ ಫೀಲಿಂಗು, ಅದಕ್ಕೆ ನನ್ನನ್ನು ಯಾಕೆ ಹಿಡಿತೀಯಾ ಅಂತ ಎಲ್ಲ ನಾಚ್ಕೋತಿದ್ರು. ಸೊ ಅದಾದಮೇಲೆ ಹಾಗೆ ಫನ್ನಿಯಾಗಿ ನಮ್ಮ ಅಮ್ಮನ ಜೊತೆ ಮಾತಾಡಿಕೊಂಡು ಹೊರಟ್ವಿ. ಮಧ್ಯದಲ್ಲಿ ಹೆಂಗೋ ಮಾಕ್ಲಿ ಮೇಲೆ ಅಲ್ವಾ ಹೋಗೋದು, ನಮ್ಮ ದೊಡ್ಡಮ್ಮನ್ನು ಕೂಡ ಕರೆಯೋಣ ಅಂತ ಹಾಗೆ ಪ್ಲ್ಯಾನ್ ಇರಲಿಲ್ಲ. ಆಮೇಲೆ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಹಾಗೆ ಬರ್ತಾ ಫೋನ್ ಮಾಡಿದ್ವಿ ದೊಡ್ಡಮ್ಮಂಗೆ. ಅವರು ಕೂಡ ರೆಡಿಯಾಗಿ ಮಾಕ್ಲಿ ಹತ್ರ ಬಂದರು. ಅವ್ರನ್ನೂ ಕೂಡ ಪಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಬಂದ್ವಿ. ಸೊ ನಮ್ಮ ಮನೆಯಿಂದ ಏನಿಲ್ಲ ಅಂದ್ರೂ ಒಂದು 40 ಮಿನಿಟ್ಸ್ ಆಯಿತು ಇಲ್ಲಿಗೆ ನಾನು ಬರೋಕ್ಕೆ. ನೆಲಮಂಗಲ ಟೌನ್ ಲೆಫ್ಟ್ ಹೊಡೆದ್ರೆ ಗಾಯ್ಸ್ ಮಂಗ್ಳೂರಿಗೆ ಹೋಗೋ ಹೈವೇ ರೋಡಲ್ಲಿ ಯೂ ಟರ್ನ್ ಮಾಡ್ಕೊಂಡು ಬರಬೇಕು. ಗೂಗಲಲ್ಲಿ ಲೊಕೇಶನ್ ಸಿಗುತ್ತೆ, ಇದ್ರದ್ದು ಲೊಕೇಶನ್ ಹಾಕ್ಕೊಂಡು ಹೋಗ್ಬೋದು. ನಾವು ಬಂದಿದ್ದಕ್ಕೂ ವರ್ತ್ ಅನ್ನಿಸ್ತು ಗಾಯ್ಸ್, ಚೆನ್ನಾಗಿದೆ. ಆಮೇಲೆ ಇಲ್ಲಿ ಏನಂದರೆ ವೀಕೆಂಡಲ್ಲಿ ಒಬ್ಬೊಬ್ಬರಿಗೆ ಟಿಕೆಟ್ ಪ್ರೈಸು 300 ಆಗುತ್ತೆ, ವೀಕ್ ಡೇಸಲ್ಲಿ 250 ಆಗುತ್ತೆ. ನಾವು ಸ್ವಲ್ಪ ಈ ತಾತಪ್ಪಂಗೆ ಒಂಚೂರು ಕಮ್ಮಿ ಮಾಡ್ಕೊಳ್ಳಪ್ಪ ಅಂತಿದ್ವಿ. ಎಷ್ಟು ಕೇಳಿದ್ರು ಇವರು ₹1 ಕಮ್ಮಿ ಮಾಡಲಿಲ್ಲ ಗುರುವೆ. ಆಮೇಲೆ ಇನ್ನೇನು ಮಾಡೋದು, ಇದೇನು ಟೊಮೆಟೊ ವ್ಯಾಪಾರನಾ? ಆಯಿತು, ಇನ್ನೇನು ಮಾಡೋದು ಅಂದ್ಬಿಟ್ಟು ಎಲ್ಲ ಪೇ ಮಾಡಿಬಿಟ್ಟು ಒಂದು ಫಾರ್ಮ್ ಕೂಡ ಕೊಟ್ಟರು. ಅದನ್ನು ಕೂಡ ಎಲ್ಲ ಫಿಲ್ ಮಾಡಿಬಿಟ್ಟು ಅದಾದಮೇಲೆ ಒಂದು ಕಡೆ ಕೂತ್ಕೊಂಡ್ವಿ. ಅವರಂದರು ಗೈಡ್ ಮಾಡೋರು ಇನ್ನೂ ಊಟ ಮಾಡ್ತಾ ಇದ್ದಾರೆ ಅಂತ. ಸರಿ ಆಯ್ತು, ಇನ್ನೇನು ಮಾಡೋದು, ನಾವು ಕೂಡ ಇನ್ನೇನು ಆಲ್ರೆಡಿ 2 o'clock ಆಗಿಬಿಟ್ಟಿತ್ತಲ್ಲ, ಸರಿ ತಿನ್ಬಿಡೋಣ ಅಂದ್ಬಿಟ್ಟು ನಾವು ಕೂಡ ನಮ್ಮ ಮಮ್ಮಿ ಸೂಪರಾಗಿರೋ ಚಿತ್ರಾನ್ನ ಎಲ್ಲ ಮಾಡ್ಕೊಂಡು ಬಂದಿದ್ರು. ಎಲ್ಲನೂ ಕೂಡ ತಿಂದಾದ್ಮೇಲೆ ನೋಡಿದ್ರೆ ಜೀರ್ಣ ಕೂಡ ಆಗುತ್ತಲ್ವ, ಎಲ್ಲ ಕರಗುತ್ತೆ ಅಂತ ಸರಿಯಾಗಿ ಊಟ ಮಾಡ್ಕೊಂಡು ಹೊರಟ್ವಿ. ಆಮೇಲೆ ಇಲ್ಲಿ ಬಂದಮೇಲೆ ಎಷ್ಟೊಂದು ಹೆನ್ಸ್ಗಳು, ಅಂದರೆ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಗಾಯ್ಸ್ ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಳಿಗಳಿದ್ದಾವೆ ಅಂತ. ನಿಜವಾಗ್ಲೂ ತುಂಬ ಟೈಪ್ಸ್ ಇದ್ದಾವೆ. ನೀವೇ ಹಂಗೆ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನೋಡಿ. ಅವರೆಲ್ಲದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇದು ಇಂಡಿಯಾದಲ್ಲ, ಇದು ಔಟ್ ಆಫ್ ಕಂಟ್ರಿದು, ಇಲ್ಲಿ ಇಂಡಿಯಾದಲ್ಲಿ ಅಷ್ಟೊಂದು ಬ್ರೀಡ್ ಮಾಡೋಕ್ಕಾಗಲ್ಲ ಅಂತ ಪ್ರತಿಯೊಂದನ್ನು ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರು. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಗೈಡರ್ ಮಾತ್ರ. ನಿಜವಾಗ್ಲೂ ಗೈಸ್ ತುಂಬ ಚೆನ್ನಾಗಿ ತಾಳ್ಮೆಯಿಂದ ಒಂದೊಂದೇ ಫುಲ್ಲು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬಂದರು. ನಾನು ಕೂಡ ಹಂಗೆ ಸಣ್ಣದಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ತುಂಬಾ ಕೂಲ್ ಆ್ಯಂಡ್ ಕಾಮ್ ಪೆಟ್, ಬಟ್ ನೋಡೋದಕ್ಕೆ ಮಾತ್ರ ತುಂಬ ಭಯಂಕರ ಅಲ್ಲ. ಬಿಕಾಸ್ ಯಾಕಂದರೆ ತುಂಬ ಸಣ್ಣ ಮಗದಿಂದ ಸಾಕಿರೋದ್ರಿಂದ ಕಂಪ್ಲೀಟ್ಲಿ ಟ್ರೆಂಡ್ ಆಗಿ ಬಂದರು. ಬಟ್ ಟೈಲ್ ಬಂದು ಡಿಫೆನ್ಸ್ ಪಾಯಿಂಟ್, ಅದಕ್ಕೆ ಟೈಲಲ್ಲಿ ಬರೋಂಥ ಸ್ಕೇಲ್ಸ್ ಬಂದು ತುಂಬ ಚೆನ್ನಾಗಿ ಪೆಟ್ಜಸ್ನ ಹ್ಯಾಂಡಲ್ ಮಾಡಿದ್ರು. ಓಕೆ, ಸೊ ಅದನ್ನು ನಾವು ಇಟ್ಕೊಂಡಾಗ ಇಲ್ಲ ಅದೇ ಮೂವ್ ಅದು ಇಲ್ಲ ನಾವೇ ಸಡನ್ನಾಗಿ ಕೈ ಹೇಳ್ಕೊಂಡ್ರು ಕೂಡ ಕೂತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ವೈಲ್ಡಲ್ಲಿ ಈಗ ನಾವು ಹೊಡಿತು ಅಂತ ಹೇಳಿದಾಗ ಟೈಲ್ಗೆ ಸ್ಟ್ರೆಂತ್ ಮತ್ತು ಆ ಸ್ಕೇಲ್ಸ್ಗೆ ಶಾರ್ಪ್ನೆಸ್ಗೆ ಸೊ ಬೋನ್ಸ್ ಫ್ರಾಕ್ಚರ್ ಆಗೋಷ್ಟು ಕೆಪಾಸಿಟಿ ಇದೆ. ಓಕೆ, ಸೊ ಲುಕ್ ವೈಸ್ ತುಂಬ ಕಪ್ಪಾಗಿರುತ್ತೆ ಆ್ಯಂಡ್ ತುಂಬ ಕೂಲ್ ಆ್ಯಂಡ್ ಕಾಮ್ ಪೆಟ್, ಪ್ಯೂರ್ಲಿ ವೆಜಿಟೇರಿಯನ್ ಇದೆ. ಓಕೆ, ಸೊ ಬರೀ ಸೊಪ್ಪು, ಹಣ್ಣು, ತರಕಾರಿ, ಹುಲ್ಲು, ಹೂವು ಎಲೆ ಈ ಥರದನ್ನ ತಿನ್ನುವಂಥದ್ದು. ಸೊ ದಿಸ್ ಕ್ಯಾನ್ ಗೋ ಅಪ್ ಟು 6.5 feet. ಸೊ ಮ್ಯಾಕ್ಸಿಮಮ್ ಸೈಜ್ ಬಂದು 6.5 feet ಆಗೂ ಬರುತ್ತೆ. ಸೊ ಲೈಕ್ ಇಗ್ವಾನಾ ಒನ್ ಆಫ್ ದ ಬೆಸ್ಟ್ ಕ್ಲೈಂಬರ್ ಆ್ಯಂಡ್ ಬೆಸ್ಟ್ ಸ್ವಿಮ್ಮರ್ ಅಂತಲೇ ಹೇಳ್ಬೋದು. ಇಸ್ಕೊಳಪ್ಪ. ಓಕೆ, ಸೊ ಹಿಡ್ಕೊಳ್ಬೇಕು ಅಂದರೆ ಜಸ್ಟ್ 2 ಕೈನ ನೀವು ಈ ಥರ ಹಿಡ್ಕೊಳ್ಬೇಕು. 2 ಕೈನ ಹಿಡ್ಕೊಂಡ್ರೆ ಆರಾಮಾಗಿ ಕೊಂಡಿಸ್ಕೊಡ್ತೀನಿ. ಸೊ ಕುತ್ಕೊಳ್ಳೋದು ಈಗ ಸಾಫ್ಟಾಗಿ ಪ್ರೆಸ್ ಮಾಡ್ಬೋದು. ಹಾಂ ಅಷ್ಟೇ, ಕೊಟ್ಬಿಡು. ಬೇಡ ಕೊಡು, ಬೇರೆ ಅಮ್ಮನೇ ಬೇಕಾದ್ರೆ ಕೊಡು. ಇಲ್ಲ ವಸಂತಕ್ಕಗೆ
ಅದೆಲ್ಲ ಅದಕ್ಕೆ ಗ್ರಿಪ್ ಸಿಗಲ್ಲಲ್ಲ ಪಾಪ. ಪ್ರೆಸ್ ಮಾಡಬೇಡಿ, ಇಲ್ಲ ಫ್ರೀ ಆಗಿ ಇಟ್ಕೋ, ಹತ್ರನೇ ಇಟ್ಕೋ, ಪರವಾಗಿಲ್ಲ. ಸಾಕು, ಕೊಟ್ಬಿಡು. ಯಾರು ನೆಕ್ಸ್ಟ್ ಮುಟ್ಟು, ಏಯ್ ಇರು ಮುಟ್ಟು. ಟೆಸ್ಟ್ ಮಾಡಿ. ಹೆಂಗೆ ಇಟ್ಕಂಗೆ ವಿಡಿಯೋ ಹಾಂ ವಿಡಿಯೋ ಇಕ್ಕೋ ಹಾಂ ಕೊಡು. ಅದೇನು ಮಾಡಲ್ಲ ಪಾಪ. ಅವ್ರಿಗೆ ದೊಡ್ಡ ಮಗ ಅವ್ರು ನಮ್ದು ಆಗೋಯ್ತು ಅಷ್ಟೇ. ದೊಡ್ಡಮ್ಮ ನೀಟಾಗಿ ಇಟ್ಕೋ, ಹಿಂಸೆ ಕೊಡಬೇಡ. ಇಸ್ಕೊಳ್ಳಿ ಭಯ್ಯ. ನೀವೇ ನೋಡಿದ್ರಲ್ಲ ಹೆಂಗೆ ಲೈವಲ್ಲಿ ಇಟ್ಕೊಳಕ್ಕೆ ಕೊಟ್ಟರು ಅಂತ. ನಾವು ಫಸ್ಟು ಇಟ್ಕೊಂಡ್ವಲ್ಲ, ಅದು ಬಂದುಬಿಟ್ಟು ಚಮೇಲಿಯನ್ ಥರ, ಬಟ್ ಚಮೇಲಿಯನ್ ಅಲ್ಲ ಅಂತ ಹೇಳಿದ್ರು ಅವರು. ತುಂಬ ಸಾಫ್ಟ್ ಪ್ರಾಣಿ. ಆಮೇಲೆ ಪಕ್ಷಿ ನಾನು ಇಟ್ಕೊಂಡಿದ್ದು ಫಸ್ಟ್ ಟೈಮು, ನನಗೂ ತುಂಬ ಖುಷಿ ಆಯಿತು. ಅದು ತುಂಬ ಸ್ಮೂತಾಗಿ ಇಟ್ಕೋಬೇಕು, ಗಾಬರಿಯಾಗಿ ಹಾರೋಗ್ಬಿಡುತ್ತೆ. ನಾವು ಇಟ್ಕೊಂಡಿದ್ದೆ ಒಂದು 7-8 ಜನ ಗೈಸ್, ಅದು ಹಾರೋಗ್ಬಿಡ್ತು ಗಾಬರಿ ಆಗಿಬಿಟ್ಟು. ಏನಿದು ರಾಬಿಟಾ ಅವ್ರ ರ್ಯಾಟಾ? ಅದೆರಡು ಮಿಕ್ಸ್ ಇದೆ. ಓಕೆ, ಸೊ ಆ್ಯಕ್ಚುಲಿ ಇದ್ರದ್ದು ಸೈಂಟಿಫಿಕ್ ನೇಮ್ ಇನ್ನು ಇಲ್ಲ ಮುಖ ಕಾಣಿಸ್ತು, ಮುಖ ಕಾಣಿಸ್ತಾನೆ ಮುಂದೆ ಯಾಕೆ ಅಂದ್ರೆ ಬೇಡ ಮಮ್ಮಿಗೆ ಕೊಡು, ಅವ್ರಿಗೆ ನೆಕ್ಸ್ಟ್ ಮುಂದೆಗಡೆ ಹೋಗ್ತಾ ಇರ್ಬೇಕು. ನೆಕ್ಸ್ಟ್ ಯಾರು ತಗೊಳ್ಳಿ ಯಾರ್ದಾಗಿ. ಇದು ಬಂದುಬಿಟ್ಟು ರ್ಯಾಟು ರ್ಯಾಬಿಟ್ ಎರಡು ಮಿಕ್ಸ್ ಪ್ರಾಣಿ ಅಂತೆ. ಸೊ ಅದಕ್ಕೆ ಫಸ್ಟ್ ಅವ್ರು ಕೊಡಬೇಕಾದ್ರೇ ಹೇಳಿದ್ರು, ಯಾರಾದರೂ ಕರೆಕ್ಟಾಗಿ ಇಟ್ಕೋತೀರಾ ಅಂದರೆ ಮಾತ್ರ ಇಟ್ಕೊಡಿ, ಅದು ಬಿಟ್ಟಿದ ತಕ್ಷಣ ಓಡೋಗ್ಬಿಡುತ್ತೆ, ಕೈಗೆ ಸಿಗಲ್ಲ ಅಂತ. ಅದಕ್ಕೇ ಸ್ವಲ್ಪ ಜನ ಮಾತ್ರ ಇಟ್ಕೊಂಡ್ರು. ಅದೇನೋ ಒಂಥರ ರ್ಯಾಟ್ ಫೀಲಿಂಗೇ ಕೊಡ್ತಿತ್ತು. ನೆಕ್ಸ್ಟು ರ್ಯಾಬಿಟ್ ಹಿಡಿಯೋಣ ಅಂತ ಬಂದ್ವಿ. ಇಲ್ಲಿ ರ್ಯಾಬಿಟ್ ಆ ಕಡೆ ಈ ಕಡೆ ಕವರ್ ಮಾಡ್ಕೊಳ್ಳಿ. ನಾ ಇಟ್ಕೊಂಡೆ ಪಾಪ, ಅಲ್ಲಿ ಕೊಡು. ಕುತ್ತಿಗೆ ಒಂದ್ಸರಿ ಹಿಂದೆ ಒಂದ್ಸರಿ ಎರಡು ಇಟ್ಕೊಳ್ಳಿ ಕರೆಕ್ಟಾಗಿ. ಕುತ್ತಿಗೆ ಒಂದು ಹಿಂದೆ ಒಂದು, ಇಲ್ಲೊಂದು ಕೈ ಇಟ್ಕೊಳ್ಳಿ. ಫೋಟೋ ಹೊಡ್ತೀನಿ. ಅಲ್ಲೊಂದು ಕೈ ಹಿಡಿಯೋ. ಹಾಂ ಅಲ್ಲೊಂದು ಕೈ ಹಿಡಿ. ಹಾಂ ಕೊಡು. ಅಲ್ಲೊಂದು ಕೈ ಹಿಡೀರಿ, ಇಲ್ಲೊಂದು ಹಿಡೀರಿ. ಬಿಡಬೇಡ, ನಾನು ಹಿಡ್ಕೊತೀನಿ. ಹಾಂ ಅಷ್ಟೇ, ಬಿಡಬೇಡ ನೀನು. ಓಕೆ ತೆಗೆದೀನಿ. ಅಲ್ಲೊಂದು ಕೈ ಹಿಡೀರಿ, ಯಾವಾಗ ಬಿಡಲ್ಲ. ಹಾಂ ಹಿಡಿ, ಹಂಗೆ ಗಟ್ಟಿಗೆ ಇಟ್ಕೊ. ಇದು ಫೋಟೋ ಹಿಡಿ ಇಲ್ಲಿ. ಪಾಪ ಇಲ್ಲಿ. ಏಯ್ ಇಲ್ಲಿ ರ್ಯಾಬಿಟ್. ಹಾಂ ಬಿಟ್ಟು ಬಂಗಾಳಿ ನಾನು ಬಿಡೋದು ಮಾಡು. ಹಾಂ ಕೊಡು. ಹೋಗು ಬಾಯ್.
ಎಲ್ಲದ ಅವರು ಇದೇ ಕತೆ ಸ್ಟಾರ್ಟ್ ಹಂಗೆ ಇಡ್ಕ ಏಯ್ ಹಾಂ ಕಚ್ಚುತ್ತೆ ಮುಂದೆಯಿಂದ ಕಚ್ಚಲ್ಲ ಕೆಬರುತ್ತೆ ಸ್ಕ್ರಾಚ್ ಮಾಡು ಹಾಂ ಕೆಳಗಡೆ ಈ ಬೆಳ್ಳಿ ಮುಂದೆ ಇಡಬೇಕು ಹಂಗೆ ಮುಂದೆ ಇಟ್ಕೊಳ್ಳಿ ಹಾಂ ಇಲ್ಲಿ ಕೆಳಗೊಂದು ಕೈ ಕೊಡಿ ಹಂಗೆ ಅದೇ ನೆಲಮಂಗಲ ಟೋಲ್ ಹಂಗೆ ಹಾಂ ಹಂಗೆ ಇಟ್ಕೊಳ್ಳಿ ಕೆಳಗಡೆ ಎದೆ ಇಟ್ಕೋಬೇಕು ಎದೆ ತಪ್ಪು ಹಿಡ್ಕೊಂತಲ್ಲ ಆ ಥರ ಬಿಡು ದೊಡ್ಡಮ್ಮ ನೀ ಬಿಡು ಹಾಂ ಕೊಡಿ ಹಾಂ ನೀನು ವಿಜಯ್ ಫೋಟೋ ಹೊಡೆದೀನಿ ನೋಡಿ ಬಿಡಿ ಒಂದೇ ಇರೋದಾ ಇಲ್ಲ ಕೊಟ್ಬಿಡು ಬೇರೆಯವ್ರಿಗೆ ಇನ್ನೊಂದು ಕೊಡಿ ನೋಡ ಊಟಕ್ಕೆ ಬಂತು ಊಟಕ್ಕೆ ಸ್ವಲ್ಪ ಮುಚ್ಚಿಡ್ಕ ಯಾರು ಆ ಕಡೆಗೆ ಹೋಗ್ಬೇಡಿ, ಅಲ್ಲಿಗದೆ ಈ ಕಡೆಗೆ ಬರುತ್ತೆ. ಆ ಕಡೆ ಹೋದಷ್ಟು ಎಲ್ಲ ವಾಪಸ್ ಹೊಡಕ್ ಬಿಡುತ್ತೆ. ಪಾಪಿ ಈ ಅಡ್ಡ ಬರುತ್ತೆ, ಈ ಕಡೆ ಬಾ. ನೀನ್ ಸ್ವಾಮಿ ಇಡು ಹಿಡ್ಕ ಮಮ್ಮಿ. ಇಲ್ಲ ಏನು ಮಾಡಲ್ಲ, ಸ್ಮೂತ್ ಆಗಿರುತ್ತೆ. ಬಾ ಪಾಪು ನೀನ್ ಬಾ ತಿನ್ಸು ಬಾ. ಬೇಡ ನಮ್ಮ ಪಾಪುನ ತಿನ್ಸು. ನಾವು ಮಾಡಿದ್ವಿ ಏನು ಮಾಡಲ್ಲ. ನೆಕ್ಸ್ಟು ಇಲ್ಲಿ ಬರ್ಡ್ಸ್ ಎಲ್ಲ ಬಂದು ತಲೆ ಮೇಲೆ ಕೈ ಮೇಲೆ ಎಲ್ಲ ಕೂರುತ್ತಂತೆ. ಇದೇನೋ ಒಂಥರ ಸಕ್ಕತ್ತಾಗಿತ್ತು, ಸಖತ್ ಇಷ್ಟ ಆಯಿತು ನಮಗೆ. ಇದೆಲ್ಲದಕ್ಕಿಂತ ಇದು ಸಖತ್ ಇಷ್ಟ ಆಯಿತು. ನೀವು ನೋಡಿ, ಇದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೀನಲ್ವಾ, ಫುಲ್ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ ಇದು. ಆ ಕಡೆಯಿಂದ ನಿನ್ನ ಕೈ ಮೇಲೆ ಕೂತ ಇಲ್ಲ ಗೊತ್ತಾ? ನಿಂಚೊತೆಗೆ ನಿಂಚೊಂಡಂತೆಗೆ ನಿಂಚೊಂಟೆಗೆ ನಿಂಚೋ ನೀನು ನಿಂಚೋ. ಓಡೋಗ್ತೈತೆ ಇಲ್ಲ ಮಮ್ಮಿ ಹತ್ರ ಊಟ ಹೊಡೀರಿ, ಹೊಡಿತಿದ್ದೀನಿ. ಕಿಚ್ಚು ಮಾಡ್ತೀನಿ. ಇಲ್ಲಿ ತೋರಿಸಿ, ಇಲ್ಲಿ ಇದಿಲ್ಲ, ಎಲ್ಲ ಬೀಜ ತಿನ್ಬಿಟ್ಟದ ಕಣೆ ಸಿಪ್ಪೆ. ಇಲ್ಲಿ ನೋಡಿ, ಇಲ್ಲಿ ನೋಡಲ್ಲ, ಇಲ್ಲಿ ಎಗ್ಲ ಮೇಲೆ ನೋಡು. ಬಂದೇ ಇಲ್ಲ, ನಿನ್ನ ಮೇಲೆ ಬರ್ಲಿಲ್ವಾ? ಒಂದೆರಡು ತಲೆ ಮೇಲೆ ಕೂತ್ಕೋತಾವ, ಹುಷಾರಾಗಿ ತಲೆ ಮೇಲೆ ಕೂತ್ಕೋತು, ಅಲ್ಲಿ ಕೂತ್ಕೋತು. ಇಸ್ಕೊ ಇನ್ನೊಂಚೂರು ಅಣ್ಣ, ಇನ್ನೊಂದು ಸ್ವಲ್ಪ ಕೊಡಿ. ನೋಡಲ್ಲಿ ಬರ್ತೀನಿ. ಇಕ್ಕಲೆ ಕೊಲಿ ಇಕ್ಕ ನೋಡಿ ಎಷ್ಟು ಚೆನ್ನಾಗಿ ಕೂತತ್ತೆ ತಲೆ ಮೇಲೆ. ತಲೆ ಮೇಲೆ ಕೂತ್ಕೊತ ಹೋಗಿ ವಸಂತಕ್ಕನ ತಲೆ ಮೇಲೆ. ಹೆಂಗೆ ಕೂತೈತೆ ನೋಡಲ್ಲಿ. ಫೋಟೋ ತೆಗ್ದೆ ಪಾಪು ಮೇಲೆ ಕೂರ್ತಾನೆ ಇಲ್ಲ ಯಾವ ಪಾಪು
ಇಲ್ಲಿ 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 ಪಾಪಂಗೆ ಹೇಳ್ದಂತೆ ಕೊಡ್ರಿ ಅಣ್ಣ ಇಲ್ಲಿ ಅದು ಕೊಡ್ಲಿ ನೋಡಿ. ಅಣ್ಣ ಇಸ್ಕೊಂಬೋಗಿ ಅಲ್ಲಿ ಹೋಗಿ. ಬಾಗ ಆಯ್ತು ಬಾಗ ಆಮೇಲೆ ಹೇಳಿ ಅಂತಲ್ಲ ಇಲ್ಲಿ ಇಲ್ಲಿ ಹಂಗೆ ಪಾಪ ಹಿಡ್ಕ ಹಿಡ್ಕ. ಹಂಗೆ ಹೇಳ್ಕೊಳ್ಳಿ. ನಿನ್ಸಂತೆಗೆ ನನ್ನ ಇದ್ರ ಮೇಲೆ ಕೂರಿಸಿ ಅಣ್ಣ. ಆಯ್ತಾ ಬಾ ಚಿಕ್ಕು ಕಮ್ ಫ್ಲೈ ಬಾ. ಪಾಪ ಹಿಂಗೆ ಹಿಡ್ಕೊ ಕೈ ಅದ್ರ ಮೇಲೆ ಕೂರಿಸಿ ಅಣ್ಣ ಇಲ್ಲಿ. ನಿನಗೆ ಬೇಕಾ ಇನ್ನೊಂದು ಕೊಡಿಲಿ ಅಂತ ತಗೊಳ್ಳಿ ಹಿಡ್ಕೊಳ್ಳಿ ಕೈ ಹಿಡ್ಕೊಳ್ಳಿ. ನೀ ಕೆಳಗೆ ಹಾಕಿರ ಅದು ಮೇಲೆ ಬರಕ್ಲ. ಒಂದ್ಸಲ ಬಂತು ಸೂಪರ್ ಆಲ್ರೆಡಿ ಚೆನ್ನಾಗಿದೆ. ಚಿಕ್ಕು ಕಮ್. ಕಮ್ ಕಮ್ ಸರಿ ನಿನ್ನೆಗ್ಲ ಮೇಲೆ ಅನ್ಕೋತಿದೆ. ಇಲ್ಲಿ ಬೆಳ್ಳಿ ಆಮೇಲೆ ಇಕ್ಕ ಇಕ್ಕ ಹಿಂಗೆ ಹಿಂಗಿಕ್ಕ ಹಿಂಗಿಕ್ಕ ಬಾ ಚಿಕ್ಕು ಬಾ ಪಾಪ ಮೇಲೆ ಬಾ ತೋರಿಸ್ರಿ ಅದು ಬಾ ಬರ್ತದೆ. ಬಾ ಇರ ಸುಮ್ಮ ಕೈ ತೆಗಿ ಕೈ ತೆಗಿ. ಏನು ಮಾಡ ಸುಮ್ಮೀರ ಸುಮ್ಮನಿರ ಪಾಪು ಹಂಗೆಲ್ಲ ಆಡೋದು. ಚಿಕ್ಕು 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 ಬಾ ಬಾಯಿ ಬಾ ಚಿಕ್ಕು ಚಿಕ್ಕು ಬಾನು. ಚಿಕ್ಕು ಬಾನು ಬಾ ಚಿಕ್ಕು ಕಮ್ಮನ್ನು ಮಾಡಬಾರ್ದು ಕಮ್ಮ ಅಂತ ಕರಿ. ಬರುತ್ತೀರ ತಿನ್ನೋದು ಕಂಪ್ಲೀಟ್ ಆದ್ಮೇಲೆ ಬರುತ್ತೆ. ಚಿಕ್ಕು ಕಮ್ಮನ್ನು ಬಡ್ಸಾಕ್ಬಿಟ್ರೆ ಇದು ಹೆಂಗ ಆಡುತ್ತಲ್ಲ. ಸಾಕ್ತೀನಿ ಮಮ್ಮಿ ಒಂದು ಕ್ಯಾನ್ಸಲ್. ಕಾಳು ತಿನ್ನು ಅಕ್ಕನ ಜೊತೆ ಕೂತ್ಕೊಂಡು ಹೋಗ್ಬಿಟ್ರಾ ಇಲ್ಲಿ ಇಲ್ಲಿ ಹಣ ಕೊಡಿ ಇಲ್ಲಿ. ಚಿಕ್ಕು ತಿನ್ನು ಅನ್ನೋ. ಬಾ ಚಿಕ್ಕು ತಿಂತ ತಿರು ಚಿಕ್ಕು ಬಾ ಇಲ್ಲಿ ಕುತ್ಕೋ. ಏಯ್ ಕಚ್ಚುತ್ತಮ್ಮ. ತಲೆಗೆ ಹಾಕ್ಬಿಟ್ಟು ಕುಕ್ಕಿಕ್ಬಿಟ್ಟದು. ಬಾ ಏ ವಿಜಯ್ ತಲೆಗೆ ಇರಲಿ ಬಿಡ. ತಿನ್ನು ಅದೇನು ಸೈಲೆಂಟ್ ಆಗಿತ್ತು ನೋಡು ತಲೆ ಮೇಲೆ ಇದ್ದಾಗ. ನೀವೇ ನೋಡಿದ್ರಲ್ವ ನಮ್ಮ ಪಾಪು ಎಷ್ಟು ಖುಷಿ ಪಟ್ಲು ಅಂತ. ಅದು ಫೀಡಿಂಗ್ ಮಾಡಿಸೋದಿದೆಯಲ್ಲ ಪಕ್ಷಿಗಳಿಗೆ ಸಖತ್ ಖುಷಿ ಆಯಿತು ಗಾಯ್ಸ್. ಅದೊಂದು 15 to 20 ಮಿನಿಟ್ಸ್ ಅವರು ಅಲ್ಲೇ ಕೂರಿಸ್ತಾರೆ. ಫುಲ್ಲು ಸ್ಯಾಟಿಸ್ಫ್ಯಾಕ್ಷನ್ನಾಗಿ ಫೀಡ್ ಮಾಡಿಸ್ತಾರೆ. ಅದು ತಲೆ ಮೇಲೆ ಹೆಗಲು ಮೇಲೆಲ್ಲ ಕುತ್ಕೊಳ್ಳುತ್ತೆ. ಸಖತ್ ಖುಷಿ ಆಯಿತು ಮಾತ್ರ. ನೀವು ನೋಡ್ರು ಆಚೆ ಕಡೆ ನೋಡ್ರು ಸ್ನೇಕ್ಸ್ ಆಚೆ ಕಡೆ ಎತ್ಕೊಂಡು ನಮ್ಮ ಬಿಸಿ ಶಾಖ ಅದಕ್ಕೆ ಇದಾದಾಗ ಮಾತ್ರನೇ ಸ್ಲೋ ಆಕ್ಟಿವ್. ಸೊ ಸೂಪರ್ ಆಗಿದೆ ಚಿನ್ನಿ ಚೆನ್ನಾಗಿದೆ ಬಟ್ಟೆ ಕಲರ್ ಬಟ್ಟೆ ಕಲರ್. ಹಾಂ ಹಾಂ ಕೈ ಕೈ ಹಂಗೆ ಬೇಡ. ಈ ಕೈ ಮೇಲೆ ಎತ್ತಿ ಆ ಕೈ ನೀವು ಹಿಂಗೆ ಎತ್ತಿದ್ರೆ ಹೊಟ್ಟೆ ಕಾಣಿಸುತ್ತೆ.
ಹೊಟ್ಟೆ ಕಾಣಿಸ್ತಾರೆ ಬರೀ ಪ್ಲೈನ್ ವೈಟ್ ಕಾಣ್ತೀನಿ. ಹಾಂ ಹಾಂ ನಂಗೆ ಬೇಡ ಅವ್ರಿಗೆ ಕೊಡು, ನಂಗೆ ಬೇಡ. ಇಲ್ಲ ಇಲ್ಲ ಬೇಡ. ಎಣ್ಣೆ ಅಣ್ಣ ಏನು ಮಾಡಲ್ಲ. ನಿಮ್ಗೆ ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲೂ ಸಿಗಲ್ಲ ಅವ್ರಿಗೂ ಕೂಡ. ಹೊಸ ಚೈನು ಹೆಂಗಿದೆ? ಚೆನ್ನಾಗಿದೆಯಾ ಹೊಸ ಚೈನು? ಅವಳಿಗೆ ಭಯನೇ ಇಲ್ಲ, ಎತ್ತಾಗ್ತಾಳೆ ಅವಳು. ಆಗ್ತಾ ಇಲ್ಲ ಅಲ್ವಾ? ಸರ ಥರ ಹಾಕ್ಸ್ಕೊಂಡು ಹೆಂಗಿದೆ ಹೊಸ ಚೈನು? ಬಿಸ್ನಾಗ ಅವರಿಗೆ ಬೇಡ. ಸೆಮಿ ಅಡಲ್ಟ್ ಆಗಿರೋದ್ರಿಂದ ಕತ್ತಿ ಈಸಿಯಾಗಿ ಹಾಕ್ಕೊಬೋದು. ವ್ಲಾಗ್ ಮಾಡ್ತೀವಾ? ಸೊ ಗಾಯ್ಸ್, ನೀವೇ ನೋಡಿದ್ರಲ್ಲ, ಇದು ಮಿನಿ ಕೋಬ್ರಾ ಅಂತಲೇ ಹೇಳ್ಬೋದು. ನಾನಂತೂ ವಿಡಿಯೋ ಫೋಟೋಗೆಲ್ಲ ಒಂದು 4 to 5 ಟೈಮ್ಸೇ ಹಾಕಿಸ್ಕೊಂಡೆ. ಸಖತ್ ಫ್ರೆಂಡ್ಲಿ ಆಗಿತ್ತು ಗಾಯ್ಸ್. ಅದಾದಮೇಲೆ ನಮ್ಮ ಪಾಪನೂ ಕೂಡ ಒಂದು 2-3 ಟೈಮ್ಸೇ ಹಾಕಿಸ್ಕೊಂಡ್ಲು. ಅದನ್ನು ಎತ್ತಿನೇ ಬಿಸಾಡೋಕೆ ಹೋಗ್ತಿದ್ಲು, ಏನೂ ಹೆದರ್ಕೊಳ್ಳಿಲ್ಲ. ಸಖತ್ ಫ್ರೆಂಡ್ಲಿ ಆಗಿದ್ಲು ಅವಳು ಅದ್ರ ಜೊತೆ. ಅದಾದಮೇಲೆ ನಮ್ಮಮ್ಮ ಅದನ್ನು ಹಾಕ್ಸ್ಕೊಳ್ಳೋದಿರಲಿ, ಮುಟ್ಟೋಕ್ಕೂ ಕೂಡ ಹೆದರ್ಕೋತಾಯಿದ್ರು. ನೆಕ್ಸ್ಟ್ ನನ್ನ ಹಸ್ಬೆಂಡು ಸ್ವಲ್ಪ ಹೆದ್ರುಕೊಂಡ್ರು. ಆಮೇಲೆ ಗೈಡರ್ ಬಂದುಬಿಟ್ಟು, ಸರ್ ಈ ಥರ ಫೀಲ್ ಮತ್ತೆ ಸಿಗಲ್ಲ ಸರ್, ಹಾಕ್ಕೊಡಿ ಅಂತ ಅಂದಾಗ ಮತ್ತೆ ಹಾಕ್ಕೊಂಡ್ರು. ನಿಜವಾಗ್ಲೂ ಗೈಸ್, ಅವ್ರು ಹೇಳ್ದಂಗೆ ಈ ಥರ ಫೀಲೆಲ್ಲ ಮತ್ತೆ ಸಿಗಲ್ಲ. ಸಿಕ್ಕಿದಾಗ ಅದನ್ನು ಎಂಜಾಯ್ ಮಾಡಿಬಿಡ್ಬೇಕು, ಅದೇ ಲೈಫು. ಸೊ ಅದೆಲ್ಲ ಆದಮೇಲೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರ್ಯಾಟ್ಸ್ ಇತ್ತು, ಅದನ್ನೆಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು. ಆ್ಯಂಡ್ ರ್ಯಾಬಿಟ್ಟು ಕೂಡ ಇತ್ತು, ಅದನ್ನು ಕೂಡ ನೋಡಿದ್ರು. ಇಲ್ಲೊಂದು ಅಂದರೆ ರ್ಯಾಬಿಟ್ ಮರಿಗಳಿತ್ತು, ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು. ನಿಜವಾಗ್ಲೂ ಇಲ್ಲಿ ಬಂದಿದ್ದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನನ್ನ ಮಗಳಿಗೂ ತುಂಬ ಖುಷಿ ಆಯಿತು, ಆ್ಯಂಡ್ ನನ್ನ ಫ್ಯಾಮಿಲಿ, ನನಗೆ ಎಲ್ಲರಿಗೂ ಖುಷಿ ಆಯಿತು ಗಾಯ್ಸ್. ಸೊ ಗಾಯ್ಸ್, ನೋಡಿದ್ರಲ್ಲ, ಇಷ್ಟು ಪಾರ್ಕು ನಿಜವಾಗ್ಲೂ ಸಖತ್ತಾಗಿತ್ತು, ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ಗೈಡರ್ ಕೂಡ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ಗಾಯ್ಸ್. ಮಿಸ್ ಮಾಡದೆ ನೀವು ವಿಸಿಟ್ ಮಾಡಿ, ಎಂಜಾಯ್ ಮಾಡಿ, ಓಕೆನಾ? ಇನ್ನಷ್ಟು ಡೆವಲಪ್ ಮಾಡ್ತಾರಂತೆ, ನಾನು ಇನ್ನೊಂದು ಟೈಮ್ ವಿಸಿಟ್ ಮಾಡ್ತೀನಿ, ಇನ್ನಷ್ಟು ಡೆವಲಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮಿಸ್ ಮಾಡದೆ ವಿಸಿಟ್ ಮಾಡಿ ಆ್ಯಂಡ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ, ಓಕೆನಾ? ಬನ್ನಿ ಇವಾಗ ಹೊರಡವ. ಸೊ ಎಲ್ಲನೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನೆಲಮಂಗ್ಲನೇ ಬಂದಿದ್ದೀವಲ್ವ. ನೆಲಮಂಗ್ಲ ಹತ್ರ ನಮ್ಮ ಅಜ್ಜಿ ಮನೆ ಇದೆ, ಅಂದರೆ ನಮ್ಮ ಅಮ್ಮ ಅವರ ಅಮ್ಮ ಮನೆ. ಸೊ ಅವ್ರನ್ನೂ ಕೂಡ ನೋಡ್ಕೊಂಡು ಹೋಗೋಣ ಅಂತ ನೆಕ್ಸ್ಟ್ ಅವ್ರ ಮನೆಗೆ ಹೊರಡ್ತಿದ್ದೀವಿ. ಇವಾಗ ನೋಡಿ ಅವ್ರ ಮನೆಗೂ ಬಂದ್ವಿ. ಅದಾದಮೇಲೆ ಇವ್ರು ಬಂದುಬಿಟ್ಟು ನಮ್ಮ ಮಾಮ ಅತ್ತೆ ಅವ್ರ ಮನೆಯೂ ಕೂಡ ಒಂದು ವಿಸಿಟ್ ಹಾಕಿಬಿಟ್ಟು, ಅದಾದಮೇಲೆ ನೆಕ್ಸ್ಟ್ ಬರ್ತಾ ನಮ್ಮ ದೊಡ್ಡಮ್ಮನ ಡ್ರಾಪ್ ಮಾಡಬೇಕಿತ್ತಲ್ಲ. ಸೊ ಆವಾಗ ನಮ್ಮ ಅಕ್ಕ ಮನೆಗೆ ಬರೋಣ ಅಂತ ಬಂದ್ವಿ. ಅಲ್ಲಿ ನಮ್ಮ ಅಕ್ಕಂಗೆ ನಾನು ಹೇಳಿರಲಿಲ್ಲ, ಸರ್ಪ್ರೈಸ್ ಕೊಡೋಣ ಅಂತ ಬಂದರೆ ಅಲ್ಲಿ ನೋಡಿದ್ರೆ ನಮ್ಮ ಅಕ್ಕನೇ ಇಲ್ಲ ಗಾಯ್ಸ್. ಫುಲ್ ಎಲ್ಲೋ ಹೋಗಿದ್ರು, ಅಂದರೆ ಇನ್ನೊಬ್ರು ಇದ್ದಾರೆ ಅವ್ರ ತಂಗಿ ಕವಿತಾ ಅಕ್ಕ ಅಂತ, ಅವ್ರ ಮನೆಗೆ ಹೋಗಿದ್ರು. ನಾನು ಸರ್ಪ್ರೈಸ್ ಕೊಡೋಣ ಅಂತ ಬಂದರೆ ಅವರೇ ಇರಲಿಲ್ಲ. ಆಮೇಲೆ ಬಂದರು ಗಾಯ್ಸ್. ಎದ್ರಿಕೊಳ್ಳೆ ಇಲ್ಲ. ಎಲ್ಲಿ ಕವಿತಾ ಅಕ್ಕ? ಬಂದ್ಬಿಟ್ರು ಆಮೇಲೆ ಗಾಯ್ಸ್ ಅವರು ಕೂಡ ಏನೂ ಅಡುಗೆ ಮಾಡಿರಲಿಲ್ಲ, ನಾವು ಸರ್ಪ್ರೈಸಾಗಿ ಹೋಗ್ಬಿಟ್ವಲ್ಲ ಅದಕ್ಕೆ. ಆಮೇಲೆ ನಾವು ಬಂದ ಕೂಡಲೇ 1/2 ಅವರಲ್ಲೇ ಎಲ್ಲ ಅಡುಗೆ ಮಾಡಿಬಿಟ್ರು ಗಾಯ್ಸ್. ನಿಜವಾಗ್ಲೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಮಾತ್ರ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಮಂಜುಳಾಸ್ ಕಿಚನ್ ಅಂತ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಕ್ಕತ್ತಾಗಿ ಮಾಡಿದರು. ಅನ್ನ, ಸಾಂಬಾರು, ಪಾಯಸ, ಬೋಂಡ ಎಲ್ಲ ಮಾಡಿದರು. ಇದೆಲ್ಲ ತೋರ್ಸಕ್ಕ ಪ್ಲೀಸ್. ಎರಡೆರಡು ಸ್ಟೆಪ್ಪು. ಈ ಥರ ಹಾಲಿನ ಕೆನೆ ಸ್ಟಾಕ್ ಮಾಡ್ಕೊಂಡ್ರೆ ಒಂದೇ ಸಲ ಈ ಥರ ತುಪ್ಪ ಇನ್ಸ್ಟೆಂಟಾಗಿ ತುಪ್ಪ ಮಾಡ್ಕೊಂಡು. ನೆಕ್ಸ್ಟು ಗಾಯ್ಸ್, ಆಫ್ಟರ್ ಲಾಂಗ್ ಟೈಮ್ ಅಕ್ಕ ತಂಗಿದಿರು ಮೀಟ್ ಆದ್ವಲ್ಲ. ಸೊ ಚೆನ್ನಾಗಿ ಮಾತುಕತೆ ಆಡಿಕೊಂಡು ಆಮೇಲೆ ನಮ್ಮ ಅಕ್ಕ ಅಂತೂ ಸಕ್ಕದಾಗಿ ಅಡುಗೆ ಮಾಡಿದರು. ಅದನ್ನು ಕೂಡ ಭರ್ಜರಿಯಾಗಿ ತಿನ್ಕೊಂಡು ಆಮೇಲೆ ವೆರೈಟಿ ಮಾಡಿದರು ಗಾಯ್ಸ್. ಸೂಪರಾಗಿತ್ತು ಮಾತ್ರ. ಇವಾಗ ಹಗ್ ಮಾಡ್ರಿ, ಕಿಸಿ ಕೊಡ್ರಿ, ಕಿಸಿ ಕಿಸಿ. ಪಪ್ಪಿ ಕೊಡು ಕೃಷಿ, ಪಪ್ಪಿ ಕೊಡು. ನೀನ್ ಪಪ್ಪಿ ಕೊಡು. ನೀನ್ ಕೊಡ ಪಪ್ಪಿ ಬೆಳ್ಳಿ, ನೀನ್ ಬೆಳ್ಳಿ ಪಪ್ಪಿ ಕೊಡು ಅಕ್ಕನ್ಗೆ. ನೋಡು ಅಕ್ಕ ಪಪ್ಪಿ ಕೊಡು, ಪಪ್ಪಿ ಕೊಡು, ಪಪ್ಪಿ. ಸರಿ.
ಆಮೇಲೆ ಗಾಯ್ಸ್ ನಮ್ಮ ಅಕ್ಕ ಮನೇನೂ ಸಣ್ಣದಾಗಿ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಇಲ್ಲಿ ಒಂದೇ ಒಂದು ಫನ್ನಿ ಮೂಮೆಂಟ್ ಏನು ಸಿಕ್ತು ಅಂದರೆ, ಎಲ್ಲ ವಾಲ್ ಮೇಲೂ ನೀಟಾಗಿ ಇಟ್ಟುಕೊಳ್ಳಿ, ಸ್ವಚ್ಛತೆಯನ್ನು ಕಾಪಾಡಿ ಅಂತ ಬರೆದಿದ್ದಾರೆ. ಅದನ್ನು ನೋಡಿ ನಂಗೆ ಸಖತ್ ನಗು ಬಂತು. ನಾನು ಕೇಳಿದೆ ಯಾಕೆ ಹಿಂಗೆ ಬರೆದಿದ್ದಾರೆ ಅಂತ. ಆವಾಗ ದಿಶಾ ಹೇಳಿದ್ಲು, ಹಂಗೆ ಎಲ್ಲ ನೀಟಾಗಿರಬೇಕು ಅಂತ ಬರೆದಿದ್ದಾರೆ ನಮ್ಮ ಮಮ್ಮಿ ಅಂತ. ಅದಕ್ಕೆ ನಿಮ್ಮ ಮನೆ ಇಷ್ಟ ಆಯ್ತು. ಹೌದಾ? ಫುಲ್ ಓಡಾಡ್ತಾ ಇದೆ. ಇನ್ನೊಂದ್ಸಲ ಬಂದ್ರೆ ಒಂದಿನ ಬಾಯನ್ನು ಸೊ ಎಲ್ಲರಿಗೂ ಬಾಯ್ ಹೇಳಿ ಮನೆ ಕಡೆ ಹೊರಟ್ವಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಅಷ್ಟೇ.